ಗಟ್ಟಿಯಾಗಿದೆ ಆಯಲ್ಲು. ಇಲ್ಲಿ ನೋಡಿ ಫ್ರೆಂಡ್ಸ್, ರೋಡ್ ತೊಳಿತಾವಳೆ ಮನೆ ತೊಳಿ ಅಂದರು. ಫ್ರೆಂಡ್ಸ್, ಈಗ ಈ ತಿಂಗಳದು ಮಂತ್ಲಿ ಅರ್ನಿಂಗ್ಸ್ ಎಷ್ಟಾಗಿದೆ ಎಂದು ನೋಡೋ ಸಮಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಭಾನುವಾರದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಮಂತ್ಲಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ. ಭಾನುವಾರದ ವ್ಲಾಗ್ ಜೊತೆ ಮಂತ್ಲಿ ಅರ್ನಿಂಗ್ಸ್ ಎರಡೂ ಸೇರಿ ಒಂದೇ ವಿಡಿಯೋ ಹಾಕ್ತೀನಿ, ನೋಡ್ತಾರೆ ಇವತ್ತಿಂದು ವ್ಲಾಗು. ಬನ್ನಿ, ಇವಾಗ ಒಂದು ಕಾಪಿ ಕುಡ್ದೆ ಮನೇಲಿ ಎದ್ಬಿಟ್ಟು ಇವಾಗ 9:30, ಈಗ 9 ಗಂಟೆ ಎದ್ದದ್ದು. ಇವಾಗ ಅಲ್ಲಿ ಮೇವು ಕೂದಿದ್ರಂತ ಸೀಮೆ ಹುಲ್ಲು ಹತ್ರ ಹೋಗ್ಬಿಟ್ಟು ಎತ್ತಾಕ ಬರೋಣ ಗಾಡೀಲಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಒಂದು 5 ನಿಮಿಷ ರನ್ನಿಂಗ್ ಆದಮೇಲೆ ಹೋಗ್ಬಿಟ್ಟು ಎತ್ತಾಕ ಬರೋಣ. ಇವಾಗ ಹೋಯ್ತಾ ಇದ್ದೀವಿ ಗಾಯ್ಸ್ ಮೇವು ತರಕ್ಕೆ. ನಾನು ನನ್ನ ಮಗ ನಾನು ಬರ್ತೀನಿ ಅಂತ ಕರ್ಕೊ ಹೋಯ್ತಾ ಇದ್ದೀನಿ. ಬನ್ನಿ ಮೇವು ಎತ್ತಾಕ ಬಂದ್ಬಿಡೋಣ. ಬಂದ ಗೈಸ್, ಬಂದ ಇಲ್ಲೇ ನೋಡಿ ಮೇಲೆ ಹೋಗಿದೆ. ಇವಾಗ ಬರೋಣ, ಅಲ್ಲಿ ಕಾಲ್ ಮಾಡಿದ್ಮೇಲೆ ಹೋಗ್ಬಿಟ್ಟು ದಿವಸ ಬಿಡು. ಲೋಡ್ ಮಾಡ್ಕೊಂಡಿದ್ದೀನಿ ಗಾಯ್ಸ್, 3:30 ಇದ್ದು. ಹೋಗೋಣ ಬನ್ನಿ. ಇವಾಗ ನನ್ನ ಮಗನ ಕೂಡ ಹಾಕ್ಬಿಟ್ಟಿದ್ದೀನಿ ಗಾಡಿ ಒಳಗಡೆ. ತೇಜು ಬುಷ್, ಬನ್ನಿ ಹೋಗೋಣ ಇವಾಗ ಮನೆ ಕಡೆಗೆ. ಗಾಯ್ಸ್, ಇವಾಗ ಹೋಗ್ತಾ ಇದ್ದೀನಿ ಆಯಿಲ್ ಸರ್ವಿಸ್ ಮಾಡ್ಸೋಕ್ಕೆ. ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಓಪನ್ ಮಾಡಿರ್ತಾರ ಇಲ್ಲ ನೋಡ್ಕೊಂಡು ಓಪನ್ ಮಾಡಿದ್ರೆ ಹಂಗೆ ಹೋಗಿ ಚನ್ನಬಣ್ಣಕ್ಕೆ ಆಯಿಲ್ ತರೋಣ. ಓಪನ್ ಮಾಡಿಲ್ಲ ಅಂದರೆ ಫೋನ್ ಮಾಡಿ ಹೇಳ್ಬಿಟ್ಟು ಆಯಿಲ್ ತಗೊಬತ್ತೀನಿ ಅಂತ ಹೋಗಿ ತಗೊಬರೋಟ್ಟಲ್ಲಿ ಓಪನ್ ಮಾಡಿರ್ತಾರೆ. ಚನ್ನಪಣ್ಣಕ್ಕೆ ಹೋಗ್ಬೇಕು ಆಯಿಲ್ ತರೋಕ್ಕೆ. ಗ್ಯಾರೇಜ್ ಇರೋದು ಇಲ್ಲಿ ಹೊಂಗನೂರಲ್ಲಿ. ಹೋಗೋಣ ಬನ್ನಿ. ಇವಾಗ ವಿಡಿಯೋ ನೋಡಿ ಫುಲ್ಲು. ಲಾಸ್ಟಲ್ಲಿ ಮಂತ್ಲಿ ಅರ್ನಿಂಗ್ಸ್ ಹೇಳ್ತೀನಿ ಎಷ್ಟಾಗಿದೆ ಏನು ಅಂತ, ಫೆಬ್ರವರಿ ತಿಂಗಳದು. ಗೈಸ್, ಇನ್ನೊಂದು ವಿಷಯ ಏನು ಅಂದರೆ, ಇನ್ಶೂರೆನ್ಸ್ ಮಾಡ್ತಾಯಿದ್ದೀನಿ ಹೊಸದಾಗೆ. ಯಾರಾದ್ರೂ ಗಾಡಿಗಳದ್ದು ಇನ್ಶೂರೆನ್ಸು ಮುಗಿದೋಯ್ತಾ ಇದ್ದರೆ, ಇನ್ಶೂರೆನ್ಸ್ ಮಾಡಿಸ್ಬೇಕು, ಲ್ಯಾಪ್ಸ್ ಆಗಿದ್ದರೆ ಮಾಡಿಸ್ಬೇಕು ಅಂದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ, ನಾನು ನಂಬರ್ ಕೊಡ್ತೀನಿ. ಯಾರು ಇಂಟ್ರೆಸ್ಟ್ ಇರೋರು ಇನ್ಶೂರೆನ್ಸ್ ಮಾಡಿಸ್ತೀನಿ. ಏನಾದ್ರು ಗೂಡ್ಸ್ ಗಾಡಿ ಆಗಿರಲಿ, ಕಾರ್ ಆಗಿರಲಿ, ಎಲ್ಲೋ ಬೋರ್ಡ್ ಆಗಿರಲಿ, ವೈಟ್ ಬೋರ್ಡ್ ಆಗಿರಲಿ, 2 ವೀಲರು, ಬೈಕ್ದಾಗಿರಲಿ, ಆಟೋದಾಗಿರಲಿ, ಲಾರಿದಾಗಿರಲಿ, ಯಾವ್ದಾರ ಅಲ್ಲೇ ಮಾಡಿಸ್ತೀನಿ ಅನ್ನೋರು ನಮ್ಮ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಂಬರ್ ಕೊಡ್ತೀನಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಹೋಗಿ ಅಲ್ಲಿ ಹಾಕಿದ್ದೀನಿ ನಂಬರು. ಇಂಟ್ರೆಸ್ಟ್ ಇರೋ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ಫೋನ್ ಮಾಡಿಬಿಡಿ. ವಾಟ್ಸಪ್ಪಲ್ಲಿ RC ಕಾರ್ಡು, ಇನ್ಸೂರೆನ್ಸ್ ಕಾಪಿ, ಫೋಟೋ ಕಳಿಸಿ ಹಳೆದು. ನಾನು ಕೊಟೇಶನ್ ಚೆಕ್ ಮಾಡಿ ಕಳಿಸ್ಕೊಡ್ತೀನಿ. ನಾನೇ ನೋಡ್ಬಿಟ್ಟು ರಿಪ್ಲೈ ಮಾಡ್ತೀನಿ, ಬಿಸಿ ಇರ್ತೀನಿ ನಾನು. ಯಾರು ಮಾಡಿಸೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಗೈಸ್, ಆಯಿಲ್ 5 ಲೀಟ್ರು, ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ವೇಸ್ಟು ಎಲ್ಲ ತಗೊಂಡಿದ್ದೀನಿ. ಇವಾಗ ಬ್ಯಾಲೆನ್ಸಿಂಗ್ ರಾಡ್ ಬಸ್ ಸಿಕ್ಕಿಲ್ಲ, ನೋಡೋಣ ಇನ್ನೊಂದು ಅಂಗಡಿಲಿ ಬರೀ ಒಂದು ಕೇಳೋಣ. ಸಿಕ್ಕಿಲ್ಲ ಅಂದರೆ ಇನ್ನೆಲ್ಲ ಸಿಗೋಲ್ಲ ಅಂತ ಅರ್ಥ. ನೋಡೋಣ ಬನ್ನಿ ಸಿಗುತ್ತಾ ಇಲ್ವಾ. ಒಂದು ಆಫ್ ಆಗ್ಬಿಟ್ಟು ಸ್ವಲ್ಪ अरे गाड़ी बड़ा खंडे ये साइड डाला लोगों गाड़ी अते गाड़ी ये साइड खड़ा ये साइड वो गाड़ी सामने आया है पूछने का वो ये है तो कुछ सुबह क्या वो इधर और हम बोल में कोई तो काला कपड़ा वो बढ़िया था यार ये वो बढ़िया बढ़िया 8,000 ಅಷ್ಟೇ ಓಡಿರೋದು, 7,500. गाड़ी ಓಡ್ತಾ 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 ಏರ್ ಫುಲ್ ಬ್ಲಾಕ್ ಇದ್ರೆ अपना पड़ेंगे क्या था 20% खत्म बोल रहा क्या ले 20% हम बीच पे करते ಗಟ್ಟಿಯಾಗಿದೆ ಆಯಲ್ಲು. ಇನ್ನೊಂದು ಗೊತ್ತಾಗ್ತಾರೆ ಕಲರ್ ನೋಡಿ ಹೆಂಗ್ ಬಿದ್ದೈತೆ. ಡೀಸೆಲ್ ಫಿಲ್ಟರ್ ಇದೆ. ಬ್ಲಾಕ್ ಆಗ್ಬಿಡೈತೆ.
ಒಳ್ಳೆ ಸೆನ್ಸರ್ ಅದು 2 ಸರ್ವಿಸ್ ಆಯ್ತು ಅಷ್ಟೇ 15,000 ತೊಳಿಬೋದು. ಅಲ್ಲೊಂದು ಗಾಡಿ ಕೊಟ್ಟೋಗ್ಬಿಟ್ಟಿದೆ ಅವ್ನು ಬೇರೆ ಫೋನ್ ಬೋರ್ ಗಾಡಿ ಬೋರ್ದು ಜೀಪು ಅಲ್ಲಿ ಅಲ್ಲೂ ಜೀಪ್ ಬಸ್ ಐತೆ ಸಂತು ಇದೆಲ್ಲ ಹಾಕೊಂಡು ಇಸ್ಕೊಬ್ಲು ಒಳಗಡೆ ಎಲ್ಲ ಹಂಗೆ ಇದ್ರಲ್ಲಿ ಅಲ್ಲೂ ಜೀಪ್ ಬಸ್ಸಲ್ಲಿ ತಗೊಂಡು ಪಿನ್ನ ಪಿನ್ನದಲ್ಲಿ ಎಲ್ಲ ಅಲ್ಲೂ ಜೀಪ್ ಬಸ್ಸು ಅಲ್ಲ ಇಲ್ಲಿ ಸೈಡಲ್ಲಿ ಕಾರ್ಬನ್ ಬ್ರಷ್ ಹೋಗಲ್ತಾವ ಯಾವ್ದಾರು ನೋಡಿ ಗಾಡಿ ಎಲ್ಲ ಹೆಂಗೆ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಗಾಡಿ ತೊಳೆಯೋಣ. ಆಮೇಲೆ ಅಲ್ಲಿ ಮೋಟ್ರು ತಂದಿಕ್ಕವ್ರೆ, ತೊಟ್ಟಿಲಿರೋ ನೀರು ಖಾಲಿ ಮಾಡ್ಬೇಕು. ಅಲ್ಲಿರೋದು ಆ ತೊಟ್ಟಿಲಿ ಎಲ್ಲ ಗಲೀಜೈತೆ, ಅದಕ್ಕೆ ಮೋಟ್ರ್ ಹಾಕೊಂಡು ಗಾಡಿ ತೊಳಿತೀನಿ. ನೀರು ಖಾಲಿ ಮಾಡಬೇಕು ಅದಕ್ಕೆ ತೊಳೆದ್ಬಿಟ್ಟು ಆಮೇಲೆ ತೊಟ್ಟಿ ತೊಳಿಬೇಕು. ಗಾಡಿ ಕ್ಲೀನ್ ಮಾಡ್ಕೊಂಡು ಮ್ಯಾಟ್ ತೆಗ್ದಲ್ಲಿ ಹಾಕಿದ್ದೀನಿ, ಮ್ಯಾಟು ತೊಳಿಬೇಕು. ಇದೆಲ್ಲ ಕಸ ಗುಡಿಸ್ಕೊಳ್ಳೋಣ, ಇದೆಲ್ಲ ಒರೆಸ್ಬಿಟ್ಟು ಏನು ಮಾಡ್ತಿದ್ಯಾ? ವೀಲ್ ಕ್ಯಾಪ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ರೋಡ್ ತೊಳಿತಾವಳೆ, ಮನೆ ತೊಳಿ ಅಂದರು. ಗಾಡಿ ಎಲ್ಲ ತೊಳೆದ್ಬಿಟ್ಟಲ್ಲಿ ಹಾಕವನಿ. ಈ ನನ್ನ ಮಗನ ನೋಡಿ ಗೈಸ್, ಇದು ಮೆಣಸಿಕಾಯಿ ಬಜ್ಜಿ, ಇದು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ, ತಿನ್ಬಿಡೋಣ. ಫ್ರೆಂಡ್ಸ್, ಈಗ ಈ ತಿಂಗಳದು ಮಂತ್ಲಿ ಅರ್ನಿಂಗ್ಸ್ ಎಷ್ಟಾಗಿದೆ ಎಂದು ನೋಡೋ ಸಮಯ. ಇಲ್ಲಿ ಪಕ್ಕದಲ್ಲಿ ಎಕ್ಸೆಲ್ ಶೀಟ್ ಹಾಕ್ತೀನಿ ನೋಡಿ. ಈ ಕಡೆ ಟೋಟಲ್ಲು 25 ದಿನ ಡ್ಯೂಟಿ ಮಾಡಿರೋದು. 28 ದಿನದಲ್ಲಿ 3 ದಿನ ಭಾನುವಾರ, ಒಂದು ಭಾನುವಾರನೂ ಮಾಡಿದ್ದೀನಿ. 4 ಭಾನುವಾರದಲ್ಲಿ 1 ಭಾನುವಾರ ಮಾಡಿದ್ದೀನಿ 1ನೇ ತಾರೀಕು. ಟೋಟಲ್ಲು 25 ದಿನ ಡ್ಯೂಟಿ ಮಾಡಿರೋದು. 25 ದಿನಕ್ಕೆ ಟೋಟಲು 80,200 ರೂಪಾಯಿ ಅರ್ನಿಂಗ್ಸ್. ಇದು ಕಮಿಷನ್ನು ಕಳೆದು ಟೋಟಲ್ ಬಾಡಿಗೆ ಹೊಡೆದಿರೋದು. ಟೋಟಲ್ ಕಿಲೋಮೀಟ್ರ್ ಓಡಿರೋದು 2,990 ಕಿಲೋಮೀಟ್ರು. ಅಂದರೆ ತಿಂಗಳಲ್ಲಿ ಟೋಟಲ್ 1ನೇ ತಾರೀಕಿಂದ 28ನೇ ತಾರೀಕು ಗಂಟ ನೆನ್ನೆವರೆಗೂ ಖಾಲಿ ಓಡಾಡಿರೋದು, ಊರಿಗೆ ಹೋಗಿರೋದು, ಬಂದಿರೋದು, ಭಾನುವಾರದೊತ್ತು ಖಾಲಿ ಹೋಗಿ ಬಂದಿರೋದು ಎಲ್ಲ ಸೇರಿ ಎಲ್ಲ ಟೋಟಲು 22,372 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ 25 ದಿನಕ್ಕೆ. ಅವಾಗ ಹೆಚ್ಚು ಕಮ್ಮಿ 900 ರೂಪಾಯಿ, 1,000 ರೂಪಾಯಿ ಬರುತ್ತೆ ದಿನಕ್ಕೆ ಡೀಸೆಲ್ಲು. 80,000ದಲ್ಲಿ ಡೀಸೆಲ್ಲು 244 ಲೀಟ್ರು, 910 ml, 245 ಲೀಟ್ರು ಡೀಸೆಲ್ ಇಡಿಸಿರೋದು. 4,800 ರೂಪಾಯಿ ನಂದು ಖರ್ಚಾಗಿರೋದು. ಟೋಟಲ್ಲು ದಿನಕ್ಕೆ 200 ರೂಪಾಯಿ ಲೆಕ್ಕಂಗೆ. ಅದರಲ್ಲಿ 80,200 ರೂಪಾಯಿಲಿ ಟೋಟಲು 15,000 ನಂದು ಗಾಡಿ EMI ಇರೋದು ಇವಾಗ ಪ್ರೆಸೆಂಟು. ಮೊದಲು 20,500 ಇತ್ತು, ಇವಾಗ ಮತ್ತೆ ಲೋನ್ ಹಾಕ್ಸಿರೋದು. ಈಗ ಲೋನ್ ಮುಗಿದೋಗಿ 15,000 ತಿಂಗಳಿಗೆ. ಡೀಸೆಲ್ಲು 22,372 ರೂಪಾಯಿ, ಅದು ಮೈನಸ್ ಮಾಡಿ 4,800 ರೂಪಾಯಿ ನಾನು ಖರ್ಚು ಮೈನಸ್ ಮಾಡಿದ್ರೆ ಉಳ್ಕೊಳ್ಳೋದು 38,000. ಅದರಲ್ಲಿ ಏನಾರು ಡ್ರೈವರ್ ಹಾಕ್ತೀವಿ ಅಂದರೆ ಡ್ರೈವರ್ಗೆ 25,000 ಹೋದರೆ ಉಳ್ಕೊಳ್ಳೋದು 13,000 ನಮ್ಮ ಕೈಗೆ ಬರೋದು. ಇದು ನನ್ನ ಲೆಕ್ಕದ ಪ್ರಕಾರ. ನಂದು EMI 15,000 ಇರೋದಕ್ಕೆ. ಏನಾರು 25,000 EMI ಇದ್ದರೆ ಒಬ್ಬೊಬ್ರದ್ದು 25 ಒಬ್ಬೊಬ್ರದ್ದು 25,000 ಇರ್ತದೆ. ಅದ್ರ ಮೇಲೆ ಹೋದರೆ 20,000 EMI ಇದ್ದರೆ ಉಳ್ಕೊಳ್ಳೋದು 8,000. 25,000 EMI ಇದ್ದರೆ 3,000 ಉಳಿತದೆ ಡ್ರೈವರ್ ಹಾಕಿದ್ರೆ. ಇಷ್ಟಾಗಿತ್ತು ಈ ತಿಂಗಳದು. ಒಂದು ತಿಂಗಳದು ಫೆಬ್ರವರಿ ತಿಂಗಳದು ಮಂತ್ಲಿ ಅರ್ನಿಂಗ್ಸ್. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ.